ಹಾಯ್ ಗೈಸ್, ಡಿಸೈನ್ ಕಲೆಕ್ಷನ್ ವಿರಾಜ್ಪೇಟೆ. ನಾನು ನಿನ್ನೆ ಒಂದು ಕ್ಯಾಟ್ ಇದ್ದು ಲಕ್ಕಿ ಡ್ರಾ ವಿಡಿಯೋ ಹಾಕಿದ್ದೆ. ಆ್ಯಕ್ಚುಲಿ ಅದಕ್ಕೆ ನಮ್ಮ ಫಾಲೋವರ್ಸ್ ಇದ್ದು ಫೀಡ್ಬ್ಯಾಕ್ ಏನಿತ್ತು ಅಂತಂದರೆ, ನಿಮ್ಮ ಡಿಸೈನ್ ಕಲೆಕ್ಷನ್ ಪೇಜಲ್ಲಿ ಲಕ್ಕಿ ಡ್ರಾ ಅನ್ನೋ ಕಾನ್ಸೆಪ್ಟ್ ತಗೋಬರಬೇಡಿ ಅಂತ. ಇದು ನಿಮ್ಮ ಫೀಡ್ಬ್ಯಾಕ್ ನಾವು ಯೋಚನೆ ಮಾಡಿದಾಗ ಸರಿಯಾಗಿತ್ತು. ಹಾಗಾಗಿ ನಾವು ನಿಮ್ಮ ಫೀಡ್ಬ್ಯಾಕಿಗೆ ಸ್ಪಂದಿಸಿ ನಾನು ನಮ್ಮ ಲಕ್ಕಿ ಡ್ರಾ ಕಾನ್ಸೆಪ್ಟನ್ನು ಡಿಲೀಟ್ ಮಾಡಿದ್ದೇನೆ. ಹಾಗಾಗಿ ತುಂಬ ಜನ ಕೇಳ್ತಾ ಇದ್ರು, ಅಣ್ಣ ನನಗೆ ಕೊಡಿ ಅಂತೇಳಿ. ಇದನ್ನು ಯಾರಿಗಾದ್ರೂ ಒಬ್ಬಿಗೆ ಕೊಡುವ ಅಂತೇಳ್ಬಿಟ್ಟು ನಾವೊಂದು ಹೊಸ ಗಿವ್ ಅವೇ ಕೊಡ್ತಾ ಇದ್ದೀವಿ. ಈ ಗಿವ್ ಅವೇಯಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ವಿಡಿಯೋದ ಕಮೆಂಟ್ ಬಾಕ್ಸ್ಗೆ ಹೋಗಿ ನಿಮ್ಮ 5 ಫ್ರೆಂಡ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಅದರಲ್ಲಿ ಯಾರಿಗೆ ಹೈಯೆಸ್ಟ್ ಲೈಕ್ ಬಂದಿರುತ್ತೆ ನಿಮ್ಮ ಕಮೆಂಟಿಗೆ, ಅವರಿಗೆ ಇದನ್ನು ನಾವು ಗಿವ್ ಅವೇ ಕೊಡ್ತಾ ಇದ್ದೀವಿ. ಇವತ್ತು 5ನೇ ತಾರೀಕು, ನೆಕ್ಸ್ಟ್ ಸ್ಯಾಟರ್ಡೆ 12ನೇ ತಾರೀಕು ನಾವು ಗಿವ್ ಅವೇ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಕ್ ಏನಂದರೆ, ಅದಕ್ಕೆ ಒಬ್ಬ ನಮಗೆ ಕಮೆಂಟ್ ಕೂಡ ಹಾಕಿದ್ದ. ಆಮೇಲೆ ಅವನು ಶೋಕಿ ಮಾಡಿಕೊಂಡು ನಾಯಿಗೆ ಬಿಸ್ಕೆಟ್ ಹಾಕ್ಕೊಂಡು ಶೋಕಿ ಒಂದು ವೀಡಿಯೋ ಮಾಡಿದ್ದ ಲೈಕ್ ತಗೊಳ್ಳೋಕ್ಕೋಸ್ಕರ. ಅವನು ಬೆಕ್ಕನ್ನು ಮಾರಿ ದುಡ್ಡು ಮಾಡ್ತಾ ಇದ್ದಾನೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಅವನಿಗೆ ಹೊರಗಡೆ ಜಗತ್ತು ಏನು ಅಂತ ಗೊತ್ತಿಲ್ಲ. ಯಾಕಂದರೆ ಅವನು ಬೆಕ್ಕು ನಾಯಿ ಅಂತ ಎಲ್ಲ ರಸ್ತೆ ಬದಿಯಲ್ಲಿ ಇದೆಯಲ್ಲ, ಅದೇ ನಾಯಿ ಅದೇ ಬೆಕ್ಕು ಅಂದ್ಕೊಂಡಿದ್ದಾನೆ. ಈ ಬೆಕ್ಕಿಗೆ ರೇಟ್ ಎಷ್ಟಿದೆ, ಅದಕ್ಕೆ ಏನು ಫುಡ್ ಕೊಡಬೇಕು, ಅದರ ಬಗ್ಗೆ ನಾಲೆಜ್ ಇಲ್ಲದೆ ಅವನು ಶೋಕಿಗೋಸ್ಕರನೇ ಅಂತ ಹೇಳ್ಬೋದು ವೀಡಿಯೋ ಮಾಡಿರೋದು. ಆ್ಯಕ್ಚುಲಿ ಈ ಬೆಕ್ಕು ನಿಮಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಇದಕ್ಕೆ ತಿಂಗಳಿಗೆ 500 ರೂಪಾಯಿ ಮಿನಿಮಮ್ ಇದರದ್ದು ಫುಡ್ ಎಕ್ಸ್ಪೆನ್ಸ್ ಇದೆ. ಇದಕ್ಕೆ ಮೀನು ಕೋಳಿ ತಿನ್ನಲ್ಲ ಇದಕ್ಕೆ ಇದರದ್ದೇ ಫುಡ್ ಬರುತ್ತೆ. ಮೆಡಿಕಲಲ್ಲಿ ಇಲ್ಲಂದರೆ ಪೆಟ್ ಶಾಪಲ್ಲಿ ಸಿಗುತ್ತೆ. ಆ್ಯಂಡ್ ಇದಕ್ಕೊಂದು ಟೈಮ್ ಕೂಡ ಸ್ಪೆಂಡ್ ಮಾಡಬೇಕು. ಆ ಥರ ಇರೋರು ಮಾತ್ರ ನಮ್ಮ ಗಿವ್ ಅವೇಯಲ್ಲಿ ಪಾರ್ಟಿಸಿಪೇಟ್ ಮಾಡಿ. ತಿಳುವಳಿಕೆ ಇದ್ದವರು ದಯವಿಟ್ಟು ವಿಡಿಯೋದಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಡಿ, ಕಮೆಂಟ್ ಕೂಡ ಹಾಕಬೇಡಿ, ಓಕೆ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಅವನು ಮಾಡಿರೋ ದೊಡ್ಡ ತಪ್ಪು ಅಂದರೆ, ಅವನು ನಾಯಿಗೆ ಬಿಸ್ಕೆಟ್ ಹಾಕ್ತಾ ಇದ್ದಾನೆ ಶೋಕಿ ಮಾಡಿಕೊಂಡು. ಆ್ಯಕ್ಚುಲಿ ದಯವಿಟ್ಟು ಯಾರು ನಾಯಿಗಳಿಗೆ ಈ ಥರ ಬಿಸ್ಕೆಟ್ ಕೊಡೋಕ್ಕೆ ಹೋಗಬೇಡಿ. ಪಾರ್ಲೇಜ್ ಮತ್ತು ಅಂಗಡಿಗಳಲ್ಲಿ ಸಿಗೋ ಲಾಟ್ಪೋಟ್ ಬಿಸ್ಕೆಟ್ ಯಾವುದು ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಇದರಲ್ಲಿ ಹೈ ಶುಗರ್ ಮತ್ತು ಫ್ಯಾಟ್ ಇರೋದರಿಂದ ಆ ಬಿಸ್ಕೆಟ್ ಡಯಾಬಿಟಿಸ್ ಏಜೆಂಟ್ ಅಂತಲೇ ಹೇಳ್ಬೋದು. ನೀವು ನಾಯಿಗಳಿಗೆ ಕೊಟ್ಟರೆ ಅದರಷ್ಟು ಎಫೆಕ್ಟ್ ಬೇರೆ ಯಾವುದಿಲ್ಲ. ಅದರಿಂದ ನಾಯಿಗಳದ್ದು ಸ್ಕಿನ್ ಅಲರ್ಜಿ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಕಳ್ಕೊಳ್ಳುತ್ತೆ, ಒಂದನೇದಾಗಿ. ಎರಡನೇದಾಗಿ ಅದರಲ್ಲಿ ಸಾಲ್ಟ್ ಕಂಟೆಂಟ್ ಕೂಡ ಜಾಸ್ತಿ ಇದೆ. ಹಾಗಾಗಿ ನಾಯಿಗಳದ್ದು ಕಿಡ್ನಿ ಮತ್ತು ಪೀಡ್ಸ್ ಬರೋ ಚಾನ್ಸಸ್ ಕೂಡ ಇದೆ. ಕಿಡ್ನಿ ಕೂಡ ಎಫೆಕ್ಟ್ ಆಗ್ಬೋದು, ಅದಕ್ಕೆ ಪೀಡ್ಸ್ ಕೂಡ ಬರ್ಬೋದು. ಮತ್ತು ಮೂರನೇದಾಗಿ ಸೋಡಿಯಂ ಮತ್ತು ಮೈದಾ ಕಂಟೆಂಟ್ ಅದು ಕೂಡ ಜಾಸ್ತಿ ಇರೋದರಿಂದ ಬ್ಲಡ್ ಪ್ರೆಷರ್ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇದೆ. ವೇರಿಯೇಷನ್ ಬರುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿನೇ ಆಗ್ಬೋದು. ಯಾಕಂದರೆ ಇದು ನಾಯಿಗಳಿಗೆ ಮಾತ್ರ ಅಲ್ಲ, ನಮಗೆ ಮನುಷ್ಯರಿಗೂ ಕೂಡ ಇದರಿಂದ ಅದನ್ನು ತಿಂದರೆ, ಸೋಡಿಯಂ ಮತ್ತು ಮೈದಾ ತಿಂದರೆ ಈ ಎಫೆಕ್ಟ್ ಬರುತ್ತೆ. ಹಾಗಾಗಿ ದಯವಿಟ್ಟು ಈ ಥರ ತಪ್ಪು ಯಾರೂ ಮಾಡೋಕ್ಕೆ ಹೋಗಬೇಡಿ. ನಾವು ಪ್ರೀತಿಯಿಂದ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತೀವಿ ರಸ್ತೆ ಬದಿಯಲ್ಲೆಲ್ಲ. ಹಾಗಾಗಿ ನೀವು ಇನ್ನು ಮುಂದೆ ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಆ ಥರ ಬಿಸ್ಕೆಟ್ ಹಾಕಬೇಕು ಅಂತಂದರೆ ದಯವಿಟ್ಟು ಮೆಡಿಕಲಿಂದನೋ ಪೆಟ್ಟಿಗೆ ಅಂತೇಳಿಯೇ ಬರುತ್ತೆ, ಒಂದು ಪೆಟ್ ಶಾಪಲ್ಲಿ ಇಲ್ಲೊಂದು ಮೆಡಿಕಲಲ್ಲಿ ಅದಕ್ಕೆ ಬೇಕಾದ ಬಿಸ್ಕೆಟ್ಗಳು ಸಿಗುತ್ತೆ. ಅದನ್ನು ಹಾಕಿ ಈ ಮಾಹಿತಿಯನ್ನು ಎಲ್ರಿಗೂ ಶೇರ್ ಮಾಡಿ ಆಯಿತಾ, ನಿಮ್ಮ ಫ್ರೆಂಡ್ಸ್ಗೆಲ್ಲ. ಯಾಕಂದರೆ ಗೊತ್ತಿಲ್ಲದೆ ನಾವು ತಪ್ಪು ಮಾಡ್ತಾಯಿದ್ದೀವಿ. ನಮ್ಮ ಒಂದು ಹಾಕುವ ತಪ್ಪಿಂದ ಅದು ಜೀವನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಮಾಹಿತಿಯನ್ನು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಎಲ್ಲರಿಗೂ.